ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ಸಮುದ್ರದಲ್ಲಿ ಈಗ ಭಾರತದ ಸಾಮರ್ಥ್ಯವು ಬಹಳಷ್ಟು ಹೆಚ್ಚಾಗಲಿದೆ. ಯಾಕಂದರೆ ಇದೇ ವರ್ಷ 2024ರಲ್ಲಿ ನೆಕ್ಸ್ಟ್ ಜನರೇಷನ್ನ ಅಡ್ವಾನ್ಸ್ಡ್ ಸಬ್ಮರೀನ್ ಕಿಲ್ಲರ್ ಯುದ್ಧ ನೌಕೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗುವುದು. ಇದರ ನಂತರ ಭಾರತವು ಕೂಡ ಈ ರೀತಿಯ ಅಡ್ವಾನ್ಸ್ಡ್ ಸಬ್ಮರೀನ್ ಕಿಲ್ಲರ್ ಯುದ್ಧ ನೌಕೆ ಟೆಕ್ನಾಲಜಿಯನ್ನು ಹೊಂದಿರುವವರ ದೇಶಗಳ ಲಿಸ್ಟಲ್ಲಿ ಸೇರಿಕೊಳ್ಳುತ್ತದೆ. ಅಂದರೆ ಈಗ ಸಮುದ್ರದಲ್ಲಿ ಚೀನಾ ಅಥವಾ ಪಾಕಿಸ್ತಾನದಿಂದ ಬರುವ ಯಾವುದೇ ಸಬ್ಮರೀನನ್ನು ನೀರಲ್ಲೇ ಸಂಪೂರ್ಣವಾಗಿ ನಾಶಪಡಿಸಬಹುದು. ಹಾಗೂ ಇದರ ವಿಶೇಷತೆ ಏನಿದೆ ಅಂದರೆ, ಈ ಆಧುನಿಕ ಹಡಗನ್ನು ಭಾರತವು ಸ್ವದೇಶಿಯ ರೂಪದಲ್ಲಿ ತಯಾರು ಮಾಡುತ್ತಿದೆ. ಹಾಗಾದರೆ ಈ ಪೂರ್ತಿ ರಿಪೋರ್ಟ್ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮಗೆ ಸಪೋರ್ಟ್ ಮಾಡೋದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಗೆಳೆಯರೇ, ನಾವು ಮಾತಾಡ್ತಾ ಇರೋದು INS ಅರ್ನಾಲ್ಡ್ ಪ್ರಾಜೆಕ್ಟ್ ಬಗ್ಗೆ. ಕೆಲವೇ ವರ್ಷಗಳ ಹಿಂದೆ ಇದರ ಪ್ರಾರಂಭವಾಗಿತ್ತು ಹಾಗೂ ಕೋಲ್ಕತ್ತಾದ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್, ಕೊಚ್ಚಿನ್ ಶಿಪ್ ಯಾರ್ಡ್ ಮತ್ತು L&T ನಂತಹ ದೊಡ್ಡ ಕಂಪನಿಗಳು ಕೂಡಿಕೊಂಡು ಇದನ್ನು ನಿರ್ಮಿಸುವ ಕೆಲಸ ಮಾಡಲು ಪ್ರಾರಂಭಿಸಿದ್ದಾರೆ. ಈ ಪ್ರಾಜೆಕ್ಟ್ನ ವೆಚ್ಚ ಸುಮಾರು 12,622 ಕೋಟಿ ರೂಪಾಯಿಗಳು ಮತ್ತು ಇದರ ಅಡಿಯಲ್ಲಿ ಸುಮಾರು 16 ಯುದ್ಧ ನೌಕೆಗಳನ್ನು ನಿರ್ಮಿಸಲಾಗುವುದು. ಮತ್ತು ಈ ಅಡ್ವಾನ್ಸ್ಡ್ ಸಬ್ಮರೀನ್ ಕಿಲ್ಲರ್ ಯುದ್ಧ ನೌಕೆಗಳಲ್ಲಿ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಅಂದರೆ ASWSWC ಅನ್ನು ಬಳಸಲಾಗುತ್ತಿದೆ. ವರದಿಗಳ ಪ್ರಕಾರ ಈ ಯುದ್ಧ ನೌಕೆಯ ಸಮುದ್ರದ ಪ್ರಯೋಗಗಳು ಶೀಘ್ರದಲ್ಲೇ ಪ್ರಾರಂಭವಾಗಲಿವೆ. ಇದರ ಡಿಸ್ಪ್ಲೇಸ್ಮೆಂಟ್ ಸುಮಾರು 900 ಟನ್ ಆಗಿದ್ದು, ಇದು ಸುಮಾರು 255 ಅಡಿ ಉದ್ದವಾಗಿದೆ. ಇದರ ಬೀಮ್ ಸುಮಾರು 34 ಅಡಿ ಎತ್ತರದಲ್ಲಿದೆ ಮತ್ತು ಗರಿಷ್ಠ 46 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಿಂದ ಇದನ್ನು ಚಲಾಯಿಸಲಾಗುವುದು. ಇದರ ವಿಶೇಷತೆಯ ಬಗ್ಗೆ ಹೇಳುವುದಾದರೆ, ಇದರಲ್ಲಿ ಸುಮಾರು 9 ಅಧಿಕಾರಿಗಳು ಸೇರಿದಂತೆ 57 ಸೈನಿಕರನ್ನು ನಿಯೋಜಿಸಬಹುದು. ಇದರ ರೇಂಜ್ ಸುಮಾರು 3,300 ಕಿಲೋಮೀಟರ್ನ ಆಗಿದ್ದು, ಈ ಯುದ್ಧ ನೌಕೆಯಲ್ಲಿ ಒಂದು ASW ಕಾಂಬ್ಯಾಟ್ ಸೂಟ್ ಅನ್ನು ಕೂಡ ಅಳವಡಿಸಲಾಗಿದೆ. ಇದು ಶತ್ರುಗಳ ದಾಳಿಯನ್ನು ಎದುರಿಸಲು ಶಸ್ತ್ರಾಸ್ತ್ರಗಳನ್ನು ನಿಯೋಜಿಸುತ್ತದೆ ಹಾಗೂ ಅವರ ಮೇಲೆ ಇದು ಸುಲಭವಾಗಿ ಕಣ್ಣಿಡ್ತದೆ. ಜೊತೆಗೆ ಇದರಲ್ಲಿ 4 ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಸಹ ಅಳವಡಿಸಲಾಗಿದೆ. ಇದು ಯುದ್ಧದ ಸಮಯದಲ್ಲಿ ಯುದ್ಧ ನೌಕೆಯನ್ನು ಸುರಕ್ಷಿತವಾಗಿರಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ, ಈ INS ಅರ್ನಾಲ್ಡ್ನಲ್ಲಿ 30mm CRM-91 ನೆವೆಲ್ ಗನ್ ಅನ್ನು ಕೂಡ ಇರುತ್ತದೆ ಹಾಗೂ ಇದು ಆಟೋಮೆಟಿಕ್ ಗನ್ ಆಗಿದ್ದು, ಪ್ರತಿ ನಿಮಿಷಕ್ಕೆ ಸುಮಾರು 550 ಬುಲೆಟ್ಗಳನ್ನು ಹಾರಿಸಬಲ್ಲದು. ಅಂದರೆ ಶತ್ರು ಹಡಗನ್ನು ಸಂಪೂರ್ಣವಾಗಿ ನಾಶಪಡಿಸುವುದಕ್ಕಾಗಿ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರ ವ್ಯಾಪ್ತಿಯು ಸುಮಾರು 4 ಕಿಲೋಮೀಟರ್ ಹಾಗೂ ಇದರ ಹೊರತಾಗಿ ಇದರ ಮೇಲೆ 250 12.7mm ಮತ್ತು M2 ಸ್ಟೆಬಿಲೈಸ್ ರಿಮೋಟ್ ಕಂಟ್ರೋಲ್ ಗನ್ ಅನ್ನು ಸಹ ಹೊಂದಿದೆ. ಅಂದರೆ ಆಟೋಮ್ಯಾಟಿಕಲಿ ಇದರಿಂದ ದಾಳಿಯನ್ನು ಕೂಡ ಮಾಡಿಸಬಹುದು. ಈ ಯುದ್ಧ ನೌಕೆಯು RBU 6000 ಆಂಟಿ ಸಬ್ಮರೀನ್ ರಾಕೆಟ್ ಲಾಂಚರ್ ಅನ್ನು ಸಹ ಹೊಂದಿದೆ ಮತ್ತು ಇದು 213mm ಆಂಟಿ ಸಬ್ಮರೀನ್ ಸಿಸ್ಟಮ್ ಆಗಿದ್ದು, ಶತ್ರು ಸಬ್ಮರೀನ್ಗಳ ಮೇಲೆ ಕ್ಷಿಪಣಿಗಳು ಮತ್ತು ರಾಕೆಟ್ಗಳನ್ನು ಹಾರಿಸಬಲ್ಲದು. ಇದನ್ನು ಹೊರತು ಇದರ ಮೇಲೆ 6 ಹಗುರವಾದ ASW ಟಾರ್ಪೆಡೋ ಕೂಡ ಅಳವಡಿಸಲಾಗಿದೆ. ಇದು ಆಂಟಿ ಸಬ್ಮರೀನ್ ಅನ್ನು ಮತ್ತಷ್ಟು ಹೆಚ್ಚು ಭದ್ರತೆಯನ್ನು ಪ್ರೊವೈಡ್ ಮಾಡುವಂತಹದ್ದಾಗಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಅತಿ ಶೀಘ್ರದಲ್ಲಿ ಇದನ್ನು ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾಗುವುದು. ಅದಕ್ಕೂ ಮೊದಲು ಇದರ ಟ್ರಯಲ್ಸ್ ಅನ್ನು ಭಾರತದೊಳಗೆ ಪ್ರಾರಂಭಿಸಲಾಗುವುದು. ಸೊ ಗೆಳೆಯರೇ, ಭಾರತದ ಮುಖಾಂತರ ಮಾಡುತ್ತಿರುವ ಈ ದೊಡ್ಡ ತಯಾರಿಗಾಗಿ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಖಂಡಿತ ಬರೆಯಿರಿ. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.